ಇತ್ತೀಚೆಗಷ್ಟೇ ಯಡಿಯೂರಪ್ಪನವರು ಅವರ ಪಕ್ಷದ ಶಾಸಕ ಮಹಾಶಯರಿಗೆ ಮನೆಗೆ ಕರೆದು ಬ್ರೇಕ್ಫಾಸ್ಟ್ ಮಾಡಿಸಿದ್ರೆ ಸಚಿವ ಕಾರಜೋಳ ಅವರು ಅವರ ಮನೆಯಲ್ಲೇ ಭರ್ಜರಿ ಒಬ್ಬಟ್ಟು ಊಟ ಹಾಕ್ಸಿದ್ರು. ಆ ಮ್ಯಾಟ್ರನ್ನ ನಮ್ಮ ತಲೆಹರಟೆ ಹೆಂಗೆ ಹೇಳ್ತಾನೆ ಅಂತ ನೀವೇ ನೋಡಿ. ಓಕೆ, ನಮಸ್ಕಾರಪ್ಪ. ನೋಡ್ರಿಪ್ಪ, ನಮ್ಮ ತಲೆಹರಟೆ ಅವ್ರ ತಾತನ ಊರಿಗೆ ಹೋಗಿದ್ದಾನೆ, ನಾಡದ್ದು ಬರ್ತಾನೆ. ಹಾಗಾಗಿ ಇವತ್ತೇನೇ ಇದ್ರು ನಮ್ಮದ ಸಾಮ್ರಾಜ್ಯ. ಓಕೆ, ಅಂದಹಾಗೆ ನಿನ್ನೆ ನಮ್ಮ ಎಡ್ಡಿಜಿಯವರು ಬ್ರೇಕ್ಫಾಸ್ಟ್ ಕರೆದಿದ್ರು. ಅದ್ರ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾರಂತ ಜಸ್ಟ್ ಒಂದ್ ರೌಂಡ್ ಕೇಳ್ಕೊಂಬರೋಣ ಬನ್ನಿ. ಜಾರಿಗೆ ಹೋಗ್ಬಿಟ್ಟೈತೆ ನಮ್ದಕ್ಕೆ, ಜಾರಿಗೆ ಹೋಗ್ಬಿಟ್ಟೈತೆ. ಸಾಹೇಬ್ರೆ, ನಿನ್ನೆ ನಿಮ್ಮ ಮನ್ಯಾಗ ಬ್ರೇಕ್ಫಾಸ್ಟ್ ಮಾಡಕ ಯಾರ್ಯಾರು ಬಂದಿದ್ರು? 70ಕ್ಕೂ ಹೆಚ್ಚು ಜನ ಶಾಸಕರು ಮತ್ತು ಸಚಿವರುಗಳು, 18 ಜನ ವಿಧಾನ ಪರಿಷತ್ತಿನ ಸದಸ್ಯರು ಬಂದು ಬೆಳಿಗ್ಗೆ ತಿಂಡಿಯನ್ನು ಸವಿದು ಭಾಳ ಆತ್ಮೀಯತೆಯಿಂದ ಮಾತನಾಡಿಕೊಂಡು ಹೋಗಿದ್ದಾರೆ. ಓ, ಹಂಗ ಭಾಳ ಒಳ್ಳೇದಾತ್ ಬಿಡ್ರಿ. ಅಂದಾಗೆ ಇವಾಗ ಯಾಕೆ ಈ ಕೂಟ? ನಾನು ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಈ ರೀತಿ ಔತಣಕೂಟವನ್ನು ಏರ್ಪಡಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಓಕೆ, ಫೈನ್. ಮತ್ತೆ ಸಿಎಂ ಸಾಹೇಬ್ರು, ಪ್ರೆಸಿಡೆಂಟ್ ಸಾಹೇಬ್ರು ಯಾಕೆ ಬಂದಿರಲಿಲ್ಲ? ಕಾರ್ಯನಿಮಿತ್ತ ನಮ್ಮ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ತಮ್ಮದೇ ಆದ ಕೆಲಸ ನಾವು ತೊಡಗಿರೋದನ್ನ ಅವ್ರು ಬರೋಕ್ಕಾಗಲಿಲ್ಲ. ಓಹೋ, ಹಂಗ ಮ್ಯಾಟ್ರು. ಸೀಟ್ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರೇನ್ರಿ ಇಲ್ಲಿ? ಈ ಸಂದರ್ಭದಲ್ಲಿ ಯಾವುದೇ ಒಂದು ಶಬ್ದ ರಾಜಕೀಯ ಪರಸ್ಪರ ವಿಚಾರ ವಿನಿಮಯವೂ ಆಗಲಿಲ್ಲ. ಸೊ ಅದರಿಂದ ಯಾರು ಮಾಧ್ಯಮದ ಸ್ನೇಹಿತರು ತಪ್ಪು ಗ್ರಹಿಕೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಕಾರಜೋಳ ಅವರು ಒಬ್ಬಟ್ಟು ಊಟ ವ್ಯವಸ್ಥೆ ಮಾಡಿದ್ರೆ ಬರಬೇಕು ಅಂತ ಅದಕ್ಕೂ ನಾವೆಲ್ಲ ಹೋಗ್ತಾ ಇದ್ದೀವಿ. ಆಯ್ತಪ್ಪ, ಹಂಗೆಲ್ಲ ಮಾಡಲ್ಲ. ಮತ್ತೇನ್ರಿ ಡೆಲ್ಲಿಗೆ ಪ್ರಯಾಣ? ನಾನು ಡೆಲ್ಲಿಗೆ ನಮ್ಮ ರಾಷ್ಟ್ರೀಯ ನಾಯಕರು ಕರೀದೇನೆ, ಸದ್ಯಕ್ಕೆ ಹೋಗೋ ಸಂಭವ ಇಲ್ಲ. ಓ, ಹಂಗ ಆಯ್ತು ಬಿಡ್ರಪ್ಪ, ಆಯ್ತು. ಓ, ಮತ್ತೇನ್ರಿ ಕಾರಜೋಳ ಸಾಹೇಬ್ರ ಅಡಿಗೆಗೆ ಏನ್ ಮಾಡ್ಸಿದ್ರಿ? ಹೋಳಿಗೆ. ಮತ್ತೇನ್ ಮಾಡ್ಸಿದ್ರಿ? ನೀವು ಉತ್ತರ ಕರ್ನಾಟಕದವ್ರಾಗ ಅಡಿಗೆ ಏನ್ ಮಾಡ್ರಿ ಅಂದ್ರೆ ನಾ ಏನ್ ಹೇಳಪ್ಪ, ಮತ್ತೆ ಯಾರ ಅಲ್ಲ, ರಾಜ್ಯದ ಜನತೆಗಲ್ಲ. ಹೋಳಿಗೆ ಅದ, ಅಡಗಾಯ ಅದ, ಬದ್ನಿಕಾಯಿ ಎಣ್ಗಾಯಿ ಇತ್ತಿರಲ್ಲ, ಚಟ್ನಿ ಅದ, ಮೊಸರು ಅದ, ರೊಟ್ಟಿ ಅದ, ಎಲ್ಲ ರೊಟ್ಟಿನೇ ಮೇನ್, ಚಪಾತಿ ಅದ. ಓ, ಹಂಗ ಬಾಳ್ ಒಳ್ಳೇದಾಯ್ತು. ಬೊಮ್ಮಾಯಿ ಸಾಹೇಬ್ರ ಏನ್ರಪ್ಪ, ವಾಟ್ ಈಸ್ ಯುವರ್ ಒಪಿನಿಯನ್? ಅವರು ತಿಂಡಿ ಅಥವಾ ಊಟ ಕರೆಯುವಂಥದ್ದು ಒಂದು ವಾಡಿಕೆ, ಆ ಪ್ರಕಾರ ಕರೆದಿದ್ದಾರೆ. ನಾವೆಲ್ಲ ಸೇರಿ ಬಂದಿದ್ದೇವೆ, ಸಂತೋಷವಾಗಿ ತಿಂಡಿಯನ್ನ ಸವಿದಿದ್ದೇವೆ. ಮತ್ತೇನ್ರಿ, ಹೆಂಗಿತ್ತು ಊಟ? ಸೆಷನ್ ನಡೆದ್ನಾಗ ನಮ್ಮಲ್ಲಿ ನಾವೆಲ್ಲರೂ ಊಟಕ್ಕೆ ಹಾಕ್ತಿದ್ವಿ. ಆ ರೀತಿ ಒಂದು ಊಟಕ್ಕೆ ಕರೆದ್ರೆ ಊಟಕ್ಕೆ ಬಂದಿದ್ವಿ. ಹಂಗ ಮತ್ತೆ ನೀವು ಬೆಳಿಗ್ಗೆ ತಿಂಡಿ ಮಾಡಕ ಬಂದಿರ್ಲಿಲ್ಲ? ಸರ್, ನಮಗೆ ತಿಂಡಿಗೆ ಏನು ಕರೆದಿದ್ದಿಲ್ಲ, ಮಧ್ಯಾಹ್ನ ಊಟಕ್ಕೆ ಕರೆದಿದ್ರು ಊಟಕ್ಕೆ ಬಂದಿದ್ವಿ. ಓ, ಹಂಗ ಆಯ್ತು ಬಿಡ್ರಿ. ಓ, ಬೇಳೂರು ಸಾಹೇಬ್ರೆ, ಮತ್ತೆ ಶುರುವಾಯ್ತಲ್ಲ ನಿಮ್ ಸಂಖ್ಯಾಬಲ ದಾಟ? ಇಲ್ಲಿ ಸಂಖ್ಯಾಬಲಕ್ಕಾಗಿ ನಾವು ಟಿಫಾನಿ ಕರೆದಿದ್ದಲ್ಲ ನಮ್ಮ ಸಾಹೇಬರು. ಓ, ಹಂಗಲ್ಲ, ಆಯ್ತು ಬಿಡ್ರಪ್ಪ. ಓ ಬಾಸು, ಏನ್ರಿಪ್ಪ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಬಹುಶಃ ಯಡಿಯೂರಪ್ಪನವರ ಮನೆಯಲ್ಲಿ ಇವತ್ತು ಕೇವಲ ಚಾಕೂಟಕ್ಕೆ ಆಹ್ವಾನ ಮಾಡ್ತಾ ಇಲ್ಲ. ಅವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ನಿರಂತರವಾಗಿ ಅನ್ನದಾಸೋಹ ಮನೆಯಲ್ಲಿ ನಡೀತಾ ಬಂದಿದೆ. ಅಬ್ಬಬ್ಬಾ, ಇದಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸತಕ್ಕಂಥ ಅವಶ್ಯಕತೆ ಇಲ್ಲ. ಹೌದಾ? ಬಹುಶಃ ಯಾವುದೇ ಹಸಿದು ಬಂದವರಿಗೆ ನಮ್ಮ ನಾಯಕರು ಅನ್ನದಾನಿಗಳು, ಶಬಾಷ್. ಅವರಿಗೆ ಅದರ ಪ್ರತಿಫಲ ಭಗವಂತ ಎಲ್ಲವೂ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅವ್ರಿಗಿನ್ನು ಮುಂದಿನಗಳಲ್ಲಿ ಆಯುಷ್ಯ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಭಗವಂತ ಸಮೃದ್ಧಿ ಮಾಡ್ತಾರೆ. ಓಕೆ, ಸ್ಟಾಪ್. ಆ ಗಾಡು ನಿಮ್ ಗುರು ಎಡ್ಡಿಗೆ ಏನೇನು ಕೊಡ್ತಾನ ಕೊಡ್ಲಿ. ಓಕೆ, ಇವಾಗ ಈ ಕೃಷ್ಣ ಬೈರೇಗೌಡರು ನಿಮ್ ಬಗ್ಗೆ ಅದೇನೋ ಪ್ರೀತಿಯಿಂದ ಮಾತಾಡಿದ್ರಂತ, ಅದೇನಂತ ಕೇಳ್ಕೊಂಬರ್ತೀನಿ. ಬ್ರದರ್, ಏನ್ ಹೇಳ್ರಿ? ಮಾನ್ಯ ಅಬಕಾರಿ ಸಚಿವರು ದಾರಿಯಲ್ಲಿ ಯಾವ್ದಾದ್ರು ಹೆಣ್ಮಗು ಸಿಕ್ಕಿದ್ರೆ ಬಿಡಂಗಿಲ್ಲ ಅವರು. ಅಂದ್ರೆ ಬಿಡಂಗಿಲ್ಲ ಅಂದ್ರ ಅದರ್ಥ? ದಾರಿಯಲ್ಲಿ ಸಿಕ್ಕಿದ ಹೆಣ್ಣು ಮಕ್ಕಳಿಗೆಲ್ಲ ಚುಂಬನ ಸ್ಪರ್ಶ. ಓ, ಹಂಗ. ಅಕಸ್ಮಾತ್ ದಾರಾಗ ಯಾರು ಸಿಕ್ಲಿಲ್ಲ ಅಂದ್ರ? ಕೊನೆಗೆ ದಾರಿಯಲ್ಲಿ ಸಿಕ್ಕವರಿಗೆಲ್ಲ ಯಾರು ಸಿಗ್ಲಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಹೋದ್ರೆ ನರ್ಸಿಗೂ ಬಿಡ್ಲಿಲ್ಲ, ಆ ನರ್ಸಿಗೂ ಚುಂಬನೇಶ್ವರ ಮಾಡಿ ತಗೊಳಪ್ಪ. ಅವ್ರ ಹೆಸರು ರೇಣುಕಾಚಾರ್ಯ ಅಲ್ಲ, ನಮ್ಮವ್ರು ಹೇಳ್ತಾ ಇದಾರೆ ಅಲ್ಲಿ ಚುಂಬನಾಚಾರ್ಯ ಅಂತ ಹೇಳಿ. ಓ, ಇಷ್ಟೆಲ್ಲ ಪುರಾಣ ಹೇಳಿದ್ರೆ ಅವ್ರ ಬಗ್ಗೆ. ಆಯ್ತು ಬಿಡಪ್ಪ, ನಮ್ಗೆ ಗೊತ್ತೇ ಇರಲಿಲ್ಲದು. ಇವಾಗ ನಮ್ಗೆ ಟೈಮ್ ಆಯ್ತು, ಬರ್ತೇವಿ. ಬಾಯ್. ಹೇಗಿತ್ತು ತಲೆಹರಟೆ ತರಲೆ? ಸಿಕ್ಕಾಪಟ್ಟೆ ಕೆಲಸದ ಮಧ್ಯೆ ಈ ನಿಮ್ಮ ತಲೆಹರಟೆ ಪ್ರತಿದಿನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬಂದು ನಿಮ್ಮನ್ನು ನಗಿಸಿದ್ರೆ, ವಾರಕ್ಕೆ ಒಂದ್ಸಲ ಬಂದು ತಲೆಹರಟೆ ಯಾರ್ಯಾರ ಕಾಲು ಎಳ್ದ ಅಂತ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಇದನ್ನು ಮಿಸ್ ಮಾತ್ರ ಮಾಡ್ಕೋಬೇಡಿ ಅಂತ ಹೇಳ್ತಾ ತಲೆಹರಟೆ ವೀಕ್ಲಿ ಸ್ಪೆಷಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.